ನನ್ನಿಂದ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಪೂಜಾ, ಇದರಲ್ಲಿ ನಿರ್ಧಾರ ತಗೊಳ್ಳೋ ಅಂತದ್ದೇನಿದೆ? ವಿಷಯ ಕಣ್ಣು ಮುಂದೆನೆ ಇದೆ. ನೀನೀಗ ಮುಂದುವರಿಬೇಕು. ಧರ ಅವರು ಹೋಗಿ ಈಗಾಗ್ಲೇ 11 ದಿನ ಆಗಿದೆ. ಈಗ ನೀನು ಅಳಿಯಂದರ್ ಜೊತೆ ಹೆಜ್ಜೆ ಹೆಜ್ಜೆ ಇಟ್ಟು ಭವಿಷ್ಯದ ಆರಂಭ ಮಾಡ್ಬೇಕು. ಮಾ, ನೀನ್ ಏನ್ ಹೇಳ್ತಾ ಇದ್ಯಾ? ನನಗ್ ಗೊತ್ತಿದೆ ನಿನಗ್ ನನ್ ಬಗ್ಗೆ ಕಾಳಜಿ ಇದೆ ಅಂತ. ಆದ್ರೆ ನನಗೂ ಇದೆ ಮಾ. ಆದ್ರೆ ನನ್ನ ಮತ್ತೆ ಗಗನ್ ಸರ್ ಸಂಬಂಧದಲ್ಲಿ ಹಿಂದೇನೂ ಏನೂ ಇರ್ಲಿಲ್ಲ, ಇವತ್ತು ಏನೂ ಇಲ್ಲ, ಮತ್ತೆ ಮುಂದೇನೂ ಏನೂ ಇರಲ್ಲ ಅಂತ ನಂಗೆ ಅನ್ನಿಸ್ತಿದೆ ಅಮ್ಮ. ಮಾ, ನನಗ್ ಗೊತ್ತಾಗ್ತಿಲ್ಲ ಏನ್ ನಿರ್ಧಾರ ಮಾಡ್ಲಿ ಅಂತ. ಮತ್ತೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ, ಆದ್ರೆ ಕೃಷ್ಣನ್ಗೆಲ್ಲ ಗೊತ್ತಿದೆ ಅಲ್ವಾ? ಅವರೇ ತಾನೇ ನಿನ್ನ ಮತ್ತೆ ಅಳಿಯಂದ್ರ ಸಂಬಂಧ ಕೂಡ್ಸಿರೋದು. ಭವಿಷ್ಯ ಬರೆಯೋನು ಅವನು ಮೇಲ್ ಕೂತಿದ್ದಾನೆ. ನಾವು ಕೆಳಗಡೆ ಕೂತಿರೋರು ಬರೀ ಮನುಷ್ಯರಷ್ಟೇ. ಅವನ ಆಜ್ಞೆ ಮಾಡಿದ್ದನ್ನ ಮಾಡ್ತೀವಿ ನಾವು. ಅಳಿಯಂದರ್ಗೆ ನಿನಗೆ ಮದುವೆ ಆಗೋಗಿದೆ. ಅಳಿಯಂದ್ರು ಧರ ಅವರನ್ನ ಬಿಟ್ಬಿಟ್ಟಿದ್ದಾರೆ. ಈಗ ನೀನು ಅಳಿಯಂದಿರ್ಗೆ ಹೆಂಡ್ತಿನೇ. ಮತ್ತೆ ನಿನ್ನ ಮದುವೆ ಅಂತೂ ಅಷ್ಟೇ ಸತ್ಯ. ನಿನ್ ಹಣೆಲಿ ಈ ಸಿಂಧೂರ ಇದೆಯಲ್ಲ, ನೀನ್ ಅವ್ರ ಜೊತೆ 7 ಹೆಜ್ಜೆ ಇಟ್ಟಿದ್ಯಾ. ಆ 7 ಹೆಜ್ಜೆ ಇಡೋ ಮಧ್ಯದಲ್ಲಿ ಅಗ್ನಿ ಉರಿತಿತ್ತು. ಮತ್ತೆ ಇದೇ ನಿನ್ನ ಭವಿಷ್ಯ.